ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ಗಮನಿಸೋದಾದ್ರೆ 2-3 ದಿನದಲ್ಲಿ ಕೆಲ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ. ಖರ್ಗೆ ಇದನ್ನು ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಇದು ಸಂಚಲನಕ್ಕೂ ಕೂಡ ಕಾರಣವಾಗಿದೆ. ಖರ್ಗೆ ಅವರ ಮಾತು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಆಲ್ರೆಡಿ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಸಿಎಂ ಬದಲಾವಣೆ ಆಗಬೇಕು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ. ಸೊ ಸಚಿವ ಸಂಪುಟ ವಿಸ್ತರಣೆ ಬದಲಾವಣೆ ಈ ವಿಚಾರವೂ ಕೂಡ ಚರ್ಚೆಯಲ್ಲಿ ಇತ್ತು. ಸೊ ಈಗ ಏನು ಡಿಸಿಷನ್ ತೆಗೆದುಕೊಳ್ಳಲಾಗಿದೆ, ಹೈಕಮಾಂಡ್ ಏನು ಹೇಳ್ತಾ ಇದೆ ಅಂತ ನಾವು ಗಮನಿಸೋದಾದ್ರೆ ರಾಜ್ಯಗಳ ಕಾಂಗ್ರೆಸ್ ಅಧ್ಯಕ್ಷರ ಹುದ್ದೆಯನ್ನ ಒಂದೊಂದಾಗಿ ಬದಲಾವಣೆ ಮಾಡಲಾಗ್ತಾ ಇದೆ. 2-3 ದಿನದಲ್ಲಿ 2-3 ರಾಜ್ಯಗಳ ಕಾಂಗ್ರೆಸ್ ಅಧ್ಯಕ್ಷರ ಹುದ್ದೆ ಬದಲಾಗಲಿದೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನಕ್ಕೆ ಈ ಮಾತು ಕಾರಣವಾಗಿದೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ಒಂದೊಂದೇ ರಾಜ್ಯದಲ್ಲಿ ಬದಲಾವಣೆ ಮಾಡ್ತಾ ಇದ್ದೇವೆ. ಒಡಿಶಾದಲ್ಲಿ ಅಧ್ಯಕ್ಷರ ಬದಲಾವಣೆ ಮಾಡಿ ಬಂದಿದ್ದೀನಿ. ಅಲ್ಲಿ ಹಿಂದುಳಿದ ವರ್ಗದವರು ಅಧ್ಯಕ್ಷರಾಗಿದ್ದಾರೆ. ಬಾಕಿ ಉಳಿದ ರಾಜ್ಯಗಳಲ್ಲೂ ಕೆಲವೇ ದಿನಗಳಲ್ಲಿ ಬದಲಾವಣೆ ಆಗಲಿದೆ. ಅದರ ಬದಲಾವಣೆ ಯಾವಾಗ, ನೂತನ ಅಧ್ಯಕ್ಷರು ಯಾರು ಎಂಬ ಇತ್ಯಾದಿ ಪ್ರಶ್ನೆಗಳಿಗೆ ನಿರ್ದಿಷ್ಟವಾಗಿ ಉತ್ತರಿಸೋಕ್ಕಾಗೋದಿಲ್ಲ. ಇನ್ನೂ 2 ದಿನದಲ್ಲಿ ಮತ್ತು 1-2 ರಾಜ್ಯಗಳಲ್ಲಿ ಅಧ್ಯಕ್ಷರ ಬದಲಾವಣೆಯನ್ನು ಮಾಡ್ತೀವಿ ಅಂತ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗೇಬೇಕು ಅನ್ನುವಂಥ ಪಟ್ಟು ಹಿಡಿಯಲಾಗಿತ್ತು. ಸೊ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡ್ತೀವಿ ಅಂತ ಹೇಳೇ ನೀವು ನೇಮಕ ಮಾಡಿದ್ದು, ಆ ಅವಧಿ ಮುಗ್ದೋಗಿದೆ. ಈಗ ನೀವು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯನ್ನು ಮಾಡಿ ಡಿ.ಕೆ. ಶಿವಕುಮಾರ್ ಅವರ ಬದಲು ಬೇರೆಯವ್ರನ್ನ ಆಯ್ಕೆ ಮಾಡಿ ಅಂತ ಆಲ್ರೆಡಿ ರೇಸ್ನಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇದು ಕೂಡ ರಾಜ್ಯಕ್ಕೆ ಆಗ್ತಾ ಇದೆ. ಸೊ ಮಾಡ್ತೀವಿ ಅನ್ನೋದನ್ನು ಹೇಳ್ಕೊಂಡು ಬರ್ತಾ ಇದ್ದವರು ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಮಾಡ್ತಾ ಇದ್ದೀವಿ, ಇನ್ನೇನು ಇಲ್ಲೂ ಮಾಡ್ತೀವಿ ಅನ್ನುವಂಥ ಅರ್ಥದಲ್ಲಿ. ಇನ್ನೊಂದು ಗಮನಿಸಬೇಕಾದ ಮೇನ್ ಪಾಯಿಂಟ್, ಒಡಿಶಾದಲ್ಲಿ ಅಧ್ಯಕ್ಷರ ಬದಲಾವಣೆಯನ್ನು ಮಾಡಿದ್ದೀವಿ. ಅಲ್ಲಿ ಹಿಂದುಳಿದ ವರ್ಗದವರನ್ನ ಅಧ್ಯಕ್ಷರಾಗಿಸಿದ್ದೀವಿ. ಹಾಗಿದ್ರೆ ಒಡಿಶಾದ ಸೂತ್ರ ಇಲ್ಲೂ ಅಪ್ಲೈ ಆಗತ್ತಾ? ರಾಜಣ್ಣ ಆಗಿರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಹಿಂದುಳಿದ ಸಮುದಾಯದ ನಾಯಕರುಗಳು ಕೂಡ ಕೆಪಿಸಿಸಿ ಅಧ್ಯಕ್ಷರಾಗುವಂಥ ರೇಸ್ನಲ್ಲಿ ಇದ್ದಾರೆ. ಹಾಗಿದ್ರೆ ಇಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆಯಲ್ಲಿ ಹಿಂದುಳಿದ ವರ್ಗದ ನಾಯಕರನ್ನ ಆಯ್ಕೆ ಮಾಡಿಬಿಡ್ತಾರಾ? ಗೊತ್ತಿಲ್ಲ. ಒಡಿಶಾದ ಸೂತ್ರವನ್ನು ಕರ್ನಾಟಕದಲ್ಲೂ ಕೂಡ ಅಪ್ಲೈ ಮಾಡ್ತಾರಾ? ಗೊತ್ತಿಲ್ಲ. ಏನಾದರೂ ಒಂದು ಸುಳಿವು ಕೊಡೋಕೆ ಹೊರಟ್ರಾ ಮಲ್ಲಿಕಾರ್ಜುನ ಖರ್ಗೆ ಅವರು? ಗೊತ್ತಿಲ್ಲ. ಬಟ್ ಮಲ್ಲಿಕಾರ್ಜುನ ಖರ್ಗೆ ಅವರ ಈ ಸ್ಟೇಟ್ಮೆಂಟ್ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಸಂಚಲನ ಅಂತೂ ಶುರು ಆಗಿದೆ. ಅದರ ಜೊತೆಗೆ ಹಿಂದುಳಿದ ವರ್ಗದವ್ರು ಯಾರ್ಯಾರು ನಾನು ಕೂಡ ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅಂತ ಅನ್ಕೊಂಡಿದ್ರು ಅವ್ರಿಗೊಂದು ಹೋಪು ಬಂದಿದೆ. ನಮ್ಮನ್ನ ಆಯ್ಕೆ ಮಾಡಬಹುದೇನೋ. ಹೈಕಮಾಂಡ್ ತಲೆಯಲ್ಲಿ ಈ ಥರದೊಂದು ಥಾಟ್ ಇದೆ. ಒಡಿಶಾದಲ್ಲಿ ಏನು ಹಿಂದುಳಿದ ವರ್ಗದವರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೋ ಇಲ್ಲೂ ಹಾಗೆ ಮಾಡ್ಬೋದಾ ಅಂತ. ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಡಿ.ಕೆ. ಶಿವಕುಮಾರ್ ಅವರ ಪ್ರತಿಕ್ರಿಯೆ ಏನಾಗಿರುತ್ತೆ, ನಮ್ಮಲ್ಲಿ ಯಾವಾಗ ಬದಲಾವಣೆ ಆಗತ್ತೆ, ಇಲ್ಲೂ ಮುಂದೂಡ್ಕೊಂಡು ಹೋಗುತ್ತಾ ಅಥವಾ 2-3 ವಾರ ಅಂತ ಹೇಳಿದ್ದಾರೆ, ಆ 2-3 ವಾರದಲ್ಲೇ ಇಲ್ಲಿ ಬದಲಾಗ್ಬಿಡುತ್ತಾ? ಒಂದು ವೇಳೆ ಕೆಪಿಸಿಸಿ ಪಟ್ಟದಿಂದ ಡಿ.ಕೆ. ಶಿವಕುಮಾರ್ ಅವರನ್ನ ಕೆಳಗೆ ಇಳಿಸಿದರೆ ಮುಂದಾಗುವಂಥ ಬೆಳವಣಿಗೆಗಳು ಬದಲಾವಣೆಗಳು ಏನಾಗಿರುತ್ತೆ? ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೊಂದು 2-3 ವಾರದಲ್ಲಿ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಅಳೆದು ತೂಗಿ ಯಾರನ್ನ ಆಯ್ಕೆ ಮಾಡ್ತಾರೆ ಅಂತ ನೋಡ್ಬೇಕಾಗತ್ತೆ ಮುಂದಿನ ಸುದ್ದಿ. ಇದು ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ ಕಥೆ ಆದ್ರೆ ಈಗ ಬಿಜೆಪಿನಲ್ಲಿ ಒಂದು ದೊಡ್ಡ ಬದಲಾವಣೆ ಏನಂತಂದ್ರೆ, ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅವ್ರಿಗೆ ನಾನು ನನಗೆ ನೋಟಿಸೇ ಬಂದಿಲ್ಲ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಕನ್ನಡಪ್ರಭದಲ್ಲಿ ಒಂದು ಸುದ್ದಿ ಇದೆ. ನೋಟಿಸ್ ಸಿಕ್ಕಿಲ್ಲ, ಸಿಕ್ಕರೂ ಉತ್ತರ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ನಾನು ಮೊನ್ನೆ ಹೇಳಿದೆ, 2-3 ತಿಂಗಳಿಂದ 2-3 ತಿಂಗಳ ಹಿಂದಿಂದ ಅಂದ್ರೆ ಇದು ಭಿನ್ನಮತ ಭಿನ್ನ ನಾಯಕರ ಸ್ಫೋಟ ಆಗ್ತಾ ಇತ್ತಲ್ಲ, ಅಧ್ಯಕ್ಷರ ಬದಲಾವಣೆ ಆಗ್ಬೇಕಂತ ಏನು ಇದಾಗ್ತಿತ್ತಲ್ಲ. ಸೊ ಈಗ ನನಗೆ ಬಿಜೆಪಿಯಿಂದ ಯಾವುದೇ ಅಂದ್ರೆ ಹೈಕಮಾಂಡ್ನಿಂದ ಯಾವುದೇ ನೋಟಿಸ್ ಬಂದಿಲ್ಲ ಅಂತ ಹೇಳಿದ್ದಾರೆ. ಯಾರೋ ಕೇಳಿದಾರೆ ಅನ್ಸಂತೆ, ಎಲ್ಲೋ ಬೆಳಗಾವಿ ಜಿಲ್ಲೆಯಲ್ಲಿ ನಿಡಗುಂದಿಯಲ್ಲಿ ಕೇಳಿದಾರಂತೆ. ಪತ್ರಕರ್ತರು ಕೇಳ್ತಾರೆ ಏನಂತಂದ್ರೆ, ನಿಮ್ಗೆ ನೋಟಿಸ್ ಬಂದಿದೆಯಂತೆ ಸರ್, ಹೆಂಗೆ ಅಂತ. ಇಲ್ಲ, ನನಗೆ ಬಂದಿಲ್ಲ ಅಂತ ಹೇಳ್ತಾರೆ. ಏನ್ ಹೇಳಿದಾರೆ ಅಂತ ನೋಡೋಣ. ಬಿಜೆಪಿ ವರಿಷ್ಠರು ನನಗೆ ಯಾವುದೇ ನೋಟಿಸ್ ನೀಡಿಲ್ಲ, ಒಂದು ವೇಳೆ ನೋಟಿಸ್ ಬಂದರೂ ಕೂಡ ನಾನು ಉತ್ತರ ಕೊಡೋದಿಲ್ಲ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿಯಲ್ಲಿ ಬುಧವಾರ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಸಂದರ್ಭದಲ್ಲಿ ಈ ಒಂದು ವಿಷಯವನ್ನು ಹೇಳಿದ್ದಾರೆ. ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿಯಿಂದ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ ಅಂತ ಹೇಳಿದ್ದಾರೆ. ಇದು ಏನಂತಂದ್ರೆ 3 ದಿನಗಳ ಹಿಂದೆಗೆ ನೋಟಿಸ್ ಬಂದಿದೆ ಅಂತ ಒಂದು ಸುದ್ದಿ ಆಗಿತ್ತು. ಆದ್ರೆ 3 ದಿನಗಳಲ್ಲೇ ನೀವು ನೋಟಿಸ್ ಬಂದ ತಕ್ಷಣ ನೀವು ಆ ಉತ್ತರ ಕೊಡಬೇಕು ಅಂತ ಹೇಳಿದ್ರು. ಆದ್ರೆ ನನಗೆ ಯಾವುದು ನೋಟಿಸ್ ಬಂದಿಲ್ಲ, ನಾನು ಯಾವುದು ಉತ್ತರ ಬಂದರೂ ಕೊಡಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಿರುದ್ಧ ಬಹಿರಂಗವಾಗಿ ವಾಗ್ದಾಳಿ ನಡೆಸ್ತಾ ಇರುವಂತಹ ಯತ್ನಾಳ್ ಅವರಿಗೆ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಮತ್ತೆ ನೋಟಿಸ್ ನೀಡಿತು ಅಂತ ಆಗಿತ್ತು. ಆ ನೋಟಿಸ್ನಲ್ಲಿ 3 ದಿನಗಳಲ್ಲಿ ನೀವು ಉತ್ತರ ಕೊಡಬೇಕು ಅಂತ ಇತ್ತು. ಬಟ್ ನಾನು ಉತ್ತರನೂ ಕೊಡಲ್ಲ, ನೋಟಿಸು ಬಂದಿಲ್ಲ, ಬಂದರೂ ನಾನು ಉತ್ತರ ಕೊಡಲ್ಲ ಅಂತ ಹೇಳಿದ್ದಾರೆ. ಈ ಒಂದು ಬೆಳವಣಿಗೆ ಮುಂದಿನ ದಿನಗಳಲ್ಲಿ BY ವಿಜಯೇಂದ್ರ ಅವರಿಗೆ ಹೇಗೆ
ಇದು ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೋ ಅಂತ ಕಾದ್ ನೋಡ್ಬೇಕಾಗಿದೆ. ಯತ್ನಾಳ್ ಅವ್ರದ್ದೇನು ಇದೇನು ಮೊದಲೇ ನಡೆ ಅಲ್ಲ ಐತ. ಹೌದೌದು. ಸಾಕಷ್ಟು ಬಾರಿ ನೋಟಿಸ್ ಬಂದಿದೆ, ಸಾಕಷ್ಟು ಬಾರಿನೂ ಇದೆ ಡೋಂಟ್ ಕೇರ್ ಆಟಿಟ್ಯೂಡ್. ನಾನು ಬಂದ್ರು ಕೊಡಲ್ಲ, ಹೇಳೋದು ಇಲ್ಲ, ನನಗೆ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ತರದೇ ಉತ್ತರ ಬರುತ್ತೆ. ಈಗ ಮತ್ತೆ ಅದನ್ನೇ ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಆದ್ರೂ ಇದು ಈ ಯತ್ನಾಳ್ ಅವರ ಈ ಒಂದು ಬೆಳವಣಿಗೆ ಬಿಜೆಪಿಗೆ ಒಂಚೂರು ಮೈನಸ್ ಆಗುವ ಸಾಧ್ಯತೆ ಇದೆ. ಇದು ಕಾಂಗ್ರೆಸ್ ಅವರಿಗೆ ಪ್ಲಸ್ ಆಗುತ್ತೆ. ಬಟ್ ಏನಂತಂದ್ರೆ ಎಂಡ್ ಆಫ್ ದ ಡೇ ಅಧ್ಯಕ್ಷರನ್ನ ರಾಜ್ಯಾಧ್ಯಕ್ಷರನ್ನ ಕೆಳಗಿಳಿಸಿಯೇ ತೀರ್ತೀವಿ ಅಂತ ಏನಂದ್ರೆ ಯತ್ನಾಳ್ ಬಣ ಇದೆಯಲ್ಲ ಅದು ಶತಸಿದ್ಧ ಅಂತ ಹೇಳ್ತಾ ಏನು ಅಂತ ಅಂದ್ರೆ ನಮಗೆ ಅನ್ಸೋದೇನು ಅಂತಂದ್ರೆ ಯತ್ನಾಳ್ ಅವರು ನೋಟಿಸ್ ಬಂದ್ರು ನಾನು ರಿಪ್ಲೈ ಕೊಡಲ್ಲ ಅಂತ ಹೇಳುವಾಗ ಯತ್ನಾಳ್ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೋಡ್ಬೇಕು ಅಂತ ಅವ್ರ ಬಣದವ್ರು ತುಂಬಾ ಜನ ಅನ್ಕೊಳ್ತಾ ಇದ್ದಾರೆ. ಯತ್ನಾಳ್ ಅವರೇ ರಾಜ್ಯಾಧ್ಯಕ್ಷರಾದ್ರೆ ಚೆನ್ನಾಗಿರುತ್ತೆ ಅಂತ. ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ ಮೇಲೂ ಇದೇ ತರದ ಆಟಿಟ್ಯೂಡ್ ಇದ್ರೆ ಹೈಕಮಾಂಡ್ ನಾಯಕರು ಏನು ಹೇಳಿದ್ರು, ನಾ ಕೇಳಲ್ಲ ನಾನು ರಾಜ್ಯಾಧ್ಯಕ್ಷ ಅಂತ. ಸೊ ಅದು ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗ್ಬೋದು. ಮೇ ಬಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಅಂತ ವಿಚಾರ ಬಂದಾಗ, ಯತ್ನಾಳ್ ಅವ್ರ ಹೆಸರು ಬಂದಾಗ ಇದು ಕೂಡ ಕೌಂಟ್ ಆಗತ್ತಾ ಅಂತ. ನಾವ್ ಹೇಳಿದ್ ಕೇಳಲ್ಲ, ಯಾಕೆ ಇವ್ರನ್ನ ಆಯ್ಕೆ ಮಾಡ್ಬೇಕು ಅಂತ. ಅದೇ ವಿಚಾರವನ್ನ ಇಟ್ಕೊಂಡು BY ವಿಜಯೇಂದ್ರ ಅವರ ವಿರುದ್ಧ ಇವರು ಗುಡುಗಿದ್ದಾರೆ. ನಮ್ಮ ಮಾತು ಕೇಳ್ತಿಲ್ಲ, ಹಿರಿಯರ ಮಾತು ಕೇಳ್ತಿಲ್ಲ ಅಂತ ಜಗಳ ಆಡ್ತಿದ್ದಾರೆ. ನಾಳೆ ಯತ್ನಾಳ್ ಅವ್ರು ಏನಾದ್ರು ಆದ್ರೆ ಈಗ ಆಲ್ರೆಡಿ ನಾನೇ ಮುಂದಿನ ಸಿಎಂ ಅಂತ ಹೇಳ್ತಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಏನಾಗತ್ತೆ ಅಂತ ನೋಡ್ಬೇಕು. ಹೈ ಡ್ರಾಮಾ ಅಂತೂ ಇದ್ದೇ ಇರುತ್ತೆ. ಪಕ್ಕ ಇದ್ದೇ ಇರುತ್ತೆ.